ಕೈಯಾಗ ತಗೋರಿ. ಇದಕ್ಕೆ ನಾವು ಲ್ಯಾಂಡ್ಸ್ಕೇಪ್ ಅಂತ ಏನು ಮಾಡ್ತೀವಲ್ರಿ, ಇದು ಸ್ಪಾಟ್ ಪೇಂಟಿಂಗ್. ಇದು ಆನ್ ದಿ ಸ್ಪಾಟ್ ಅಲ್ಲೇ ಹೋಗಿ ಕುಂತ್ಕೊಂಡು ಲೈವ್ ಮಾಡ್ತಕ್ಕಂಥ ವರ್ಕ್ ಇದು. ಇದು ಅಲ್ಲೇ ಯಾಕೆ ಕುಂದಿರ್ತೀವಿ? ಅಲ್ಲೇ ಕೊಡ್ಬೇಕಂದ್ರೆ ನಿಮ್ಗೆ ಅಲ್ಲಿ ಕಲರ್ಸ್ ಗೊತ್ತಾಗ್ತದೆ, ಬಣ್ಣಗಳ ಎಷ್ಟು ಬಣ್ಣಗಳದಾವ ಅಂತ ನಾವು ಹಿಡಿತೀವಿ ಒಂದು. ಆಮೇಲೆ ಗಂಟೆಗೆ ಒಂದ್ಸಲ ಪ್ರಕೃತಿ ಕಲರ್ ಬದಲಾಗ್ತದ್ರಿ. ಸೂರ್ಯನ ಬೆಳಕು ಹೆಂಗ್ ಟರ್ನ್ ಹಾಕೊಂತ ಹೋಗ್ತದೋ ಹಂಗ್ ಬಣ್ಣಗಳು ಬೇರೆ ಬೇರೆ ಬರ್ತಾ ಹೋಗ್ತಾರಲ್ಲಿ, ಚೇಂಜಸ್ ಆಗ್ತಾವ, ಸೇಡ್ಸ್ ಬದಲಾಗ್ತತಿ. ಏನ್ ಸೇಡ್ಸ್ ಹೇಳ್ತೀವಿ, ಸ್ಯಾಡೋ ನೆರಳು ಬೆಳಕು. ನೆರಳು ಬೆಳಕನ್ನ ಕಂಡು ಹಿಡಿಯೋದು ಜಲವರ್ಣ ಚಿತ್ರ. ನೆರಳು ಆ ಕಡೆ ಹೊಂಟತಿ, ಎಷ್ಟು ಗಂಟೆ ಆಗೈತಿ, ಎಷ್ಟು ಟೈಮ್ ಆಗೈತಿ, ಆ ಹೊತ್ನಾಗ ಯಾವ ಕಲರ್ ಇರ್ತತಿ, ಅದನ್ನೆಲ್ಲ ಇದು ನಮ್ಗ ಸ್ಟಡಿ ಮಾಡ್ತೀವಿ ಮತ್ತೆ ಹೇಳ್ತತಿ. ಹೇಳ್ತಕ್ಕಂಥ ಕೆಲಸ ಇದು ನಿಮಗೆ ಮಧ್ಯಾಹ್ನದ ಮೇಲೆ ಗೊತ್ತಾಗುತ್ತೆ. ಬಿಸಿಲು ನೋಡಿ ಹೇಳ್ತೀರಿ. ಇಲ್ಲಿ ಮನೆಗೆ ಇಲ್ಲಿ ನೆರಳು ಬಿದ್ದೈತಿ ನಿಮ್ಗಿದು, ಮಧ್ಯಾಹ್ನ ಹೊತ್ತು ಹೊಳತೈತಿ ಅಂತ ಹೇಳಿ ಹೇಳ್ತಿದ್ರು ನೋಡ್ರಿ ಅವಾಗ. ಇನ್ನೇನ್ ಹೊತ್ತು ಹೊಳುವ ಟೈಮ್ ಆತಮ್ಮ, ಇನ್ನ ಎಷ್ಟೊತ್ತಿಗೆ ಹೋಗಿ ಅಂತೇಳಿ ಆ ಹಳ್ಳಿ ಮಂದಿ ಹೇಳ್ತಿದ್ರು ನೋಡ್ರಿ. ಅವ್ರು ಹೊತ್ತು ನೋಡಿ ಟೈಮ್ ಹೇಳ್ತಿದ್ರು, ಬಿಸಿಲು ನೋಡಿ ಹೇಳ್ತಿದ್ರು. ಮನಿ ಬೆಳಕ ನೋಡಿ ತಮ್ಮ 2 ಗಂಟೆ ಆಗಿರ್ಬೇಕು ನೋಡು, ಹೊತ್ತು ಹೊಳ್ಳೈತಿ ಬಂದೈತಿ ನೋಡು ಹೇಳ್ತಿರಲ್ಲ, ಅದ ಇಲ್ಲಿ ನೋಡ್ಕೊಳಕ್ ಸಾಧ್ಯತೆ ನಮ್ಗೆ. ಆ ಹೊತ್ತು ಹೊಳೆದಂಗ ಇಷ್ಟು ಗಂಟೆ ಆತಂತ ಹೇಳಿ ಆ ಗಂಟೆ ಒಳಗಿರ್ತಕ್ಕಂಥ ಬಣ್ಣಗಳ ಬೇರೆ. ಅಂದ್ರೆ ಇದನ್ನ ನೀವು 1 ಗಂಟೆಯೊಳಗೆ ಮುಗಿಸ್ಬೇಕು. ಆ 1 ಗಂಟೆಗೆ ಈ ಸೇಡ್ ಬದಲಾಗ್ತತಿ. ಇದು ಅಂದ್ರೆ ವಿತ್ ಪೇಂಟ್ ಅಂದ್ರೆ ಬಣ್ಣನು ಎಲ್ಲಾ ಬದಲಾಗ್ತದ್ರಿ, ಎಲ್ಲಾ ಚೇಂಜ್ ಆಗ್ತದೆ. ಸ್ಕೆಚ್ ಹಾಕೊಳ್ಳೋದ್ರಿಂದ ಎಲ್ಲಾ ಬದಲಾಗ್ತದೆ. ಹಂಗಾಗಿ ಅದನ್ನ ಅಷ್ಟ್ರೊಳಗನ ಮುಗಿಸ್ಬೇಕು. ವಾಟರ್ ಕಲರ್ ನೀವು 2-3 ತಾಸು ಮಾಡಿದ್ರೆ ಅಲ್ಲ, ಅದು 1 ಅವರ್ಗೆ ಮುಗಿಸ್ಬೇಕು ಲ್ಯಾಂಡ್ಸ್ಕೇಪ್. ಅವಾಗ ಅದರದ್ದು ಸಮಯ, ಬಣ್ಣ, ಆಮೇಲೆ ಇರ್ತಕ್ಕಂಥ ಸಿಚುವೇಶನ್ ನೀವು ಅಲ್ಲಿ ಕ್ಯಾಚ್ ಮಾಡ್ಬೋದು. ಆ ಸಂದರ್ಭದಲ್ಲಿ ಬಹಳ ಕಷ್ಟದ ಕೆಲಸ ಇದು ವಾಟರ್ ಕಲರ್. ಇದನ್ನೊಂದು ಕಲ್ತ್ರಿ ಎಲ್ಲ ಬಂದಂಗ ಎಲ್ಲ ಆರ್ಟ್ ಮಾಡ್ಬೋದು. ಯಾರು ವಾಟರ್ ಕಲರ್ ಮಾಡ್ತಾರೋ ಅವನು ಉತ್ತಮ ಕಲಾವಿದ ಆಗಕ್ ಸಾಧ್ಯ ಐತಿ. ಕಲರ್ ಮಿಕ್ಸಿಂಗ್ ಕಲಿಸ್ಕೊಡ್ತದೆ ಇದು, ಬಣ್ಣ ಮಿಕ್ಸ್ ಮಾಡ್ತಕ್ಕಂಥದ್ದು. ಆಮೇಲೆ ತಾಕತ್ ಹೇಳ್ಕೊಡುತ್ತೆ, ನಿನ್ನ ಕೆಪಾಸಿಟಿ ಏನಿದೆ ಅನ್ನೋದು ಅದು ಹಿಡ್ತಾ ತೋರಿಸುತ್ತೆ. ನಿಧಾನಕ್ಕೆ 1 ತಿಂಗಳು ಪೇಂಟಿಂಗ್ ಮಾಡೋದು ಅದು ಬೇರೆ ಮಾಡ್ಬೋದು, ಅದಕ್ಕೇನು ಅವಕಾಶ ಇರುತ್ತೆ. ಮತ್ತೆ ನೀ ನನ್ನ ಮುಟ್ಟಿ ನೀ ಕೆಲಸ ಮಾಡು ಅಂತ ಹೇಳ್ಬೋದು. ಇದು ಒಂದು ಸಲ ನನ್ನ ಹತ್ರ ಬರೋದು ಅಷ್ಟ ನಿನಗೆ ಅವಕಾಶ, ನೆಕ್ಸ್ಟ್ ಬರೋ ಕೊಡಂಗಿಲ್ಲ. ನೆಕ್ಸ್ಟ್ 1 ನಿಮಿಷ ಆದ್ರೂ ಚೇಂಜ್ ಆಗಿರ್ತದೆ. ನಡೀನಿ ಅಂತ ಹೇಳೋದು, ನಡಿ ಅಂತ ಹೇಳಿದ್ರು, ವಾರ್ನ್ ಮಾಡ್ತದೆ. ಒಂದೇ ಸಲ ನಾವು ಚಾನ್ಸ್ ಕೊಡೋದು, ಇದು ರಿಪೀಟ್ ಚಾನ್ಸ್ ನಮಗೆ ಕೊಡಂಗಿಲ್ಲ. ನೀವು ಬಸ್ ಸ್ಟ್ಯಾಂಡ್ ಆಗ ನಿಂತು ಹೇಳ್ತಿದ್ರಲ್ಲ, ಅಲ್ಲೆಲ್ಲ ಬರೀ ಇವನೇ ಕಲ್ತಿರ ಡ್ರಾಯಿಂಗ್ಸ್ ಮಾಡೋದು. ಅವಾಗ ಅಲ್ಲಿನೂ ಅಷ್ಟೇ, ನೀವು 1 ಸೆಕೆಂಡ್ 2 ಸೆಕೆಂಡ್ನಾಗ ಒಂದು ಔಟ್ಲೈನ್ಸ್ ಮಾಡ್ಕೋಬೇಕು. ನೀವು ಆ 1 ಸೆಕೆಂಡ್ 1 ನಿಮಿಷನಾಗ ಚೇಂಜ್ ಆಗಿರ್ತಾರ, ನಾವು ನಿಂತಿರೋ ಹಿಂಗ್ ನೋಡ ಪಟ್ ಅಂತ ಹಿಂಗಾಗ್ಬಿಡ್ತಾನ. ಅಷ್ಟ್ರಾಗ ನೀವು ಹಂಗ ಇರೋ ಪೊಸಿಷನ್ ಬರ್ಬೇಕು. ಸಿಂಗಲ್ ಲೈನ್ಸ್ ಡ್ರಾಯಿಂಗ್ ಅಂತ ಹೇಳ್ತೀವಿ ಅದಕ್ಕೆ, ಔಟ್ಲೈನ್ಸ್. ಇಷ್ಟಿಷ್ಟು ಮಾಡಂಗಿಲ್ಲ, ಒಂದೇ ಲೈನ್ ಅಲ್ಲಿ ಪಟ 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 ಬಂದ್ಬಿಡ್ಬೇಕು. ಸಿಂಗಲ್ ಲೈನ್ಸ್ ಅದ. ಆ ಆಕ್ಸೆಂಟ್ಸ್ ವರ್ಣ ನಾವು ಅಲ್ಲಿ ಕಲಿಬೇಕಾಗ್ತದೆ. ಕಲಿಯುವಾಗ ಆ ಸ್ಟಡಿ ಮಾಡ್ಬೇಕ್ರಿ. ಯಾರು ಆರ್ಟ್ ಕಲಿಯಬೇಕು ಅನ್ಕೊಂಡಿರ್ತಾರೋ ಶ್ರದ್ಧೆಯಿಂದ ಅಧ್ಯಯನ ಮಾಡ್ಬೇಕು. ಇವೆಲ್ಲ ತಪಸ್ಸಿನ ಕೆಲಸಗಳು. ಯಾವುದೇ ಆರ್ಟ್ ಆಗಿರ್ಲಿ, ಈ ಡ್ರಾಮಾ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಕಲೆಗಳಲ್ಲಿ ಬರ್ತಕ್ಕಂಥ ಏನೇ ಆರ್ಟ್ ನೀವು ಶ್ರದ್ಧಾ ಭಕ್ತಿಯಿಂದ ಕಲಿತರ ಮಾತ್ರ ನಿಮಗೆ ಒಲಿತಕ್ಕಂಥ ಕೆಲಸ. ಇಂಜಿನಿಯರ್ ಆಗ್ಬೋದು, ನೀವು ಬೇರೆ ಇನ್ನೇನಾರು ಆಗ್ಬೋದು. ಅದು ಶಾಲೆ ಕಲಿಸಿರೋದು ಓದಿ ನೀವು ಅಷ್ಟು ಮಾಡ್ಬೋದು, ಅದನ್ನ ನೀವು ಮಾಡ್ಬೋದು. ಕಲೆಯಲ್ಲಿ ಶ್ರದ್ಧೆಯಿಂದ ದುಡಿದ್ರ ನಿಮ್ಮ ದುಡುಕಿಗೆ ತಕ್ಕಷ್ಟು ಸಂಬಳ ಕೊಡತೈತಿ. ಅದು ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಆರ್ಟ್ ಅಲ್ಲಿ. ನೀವು ಎಷ್ಟು ಅದಕ್ಕೆ ಶ್ರಮ ವಹಿಸಿ ನಿಮ್ಮ ಎಫರ್ಟ್ ಹಾಕಿ ಕೆಲಸ ಮಾಡ್ತಿರೋ ಅಷ್ಟು ಪ್ರತಿಫಲ ನಿಮಗೆ ಸಿಗ್ತಾರೆ. ಬಟ್ ಇದನ್ನು 1 ದಿನಾನು ಬಿಡೋಂಗಿಲ್ವಲ್ಲ, ನಿರಂತರ ಬೇಕು. ನೀವು ಲೈಫ್ ಲಾಂಗ್ ಮಾಡಬೇಕು. ಅವಾಗ ಅದ್ರದ್ದು ಒಂದು ಹಿಡಿತ ಇರುತ್ತೆ. ಅವಾಗ ಒಂದಿಷ್ಟು ವರ್ಕ್ ಮಾಡಬೇಕು. ವಾಟರ್ ಕಲರ್ ಭಾಳ ಮುಖ್ಯ ಆಗ್ತದೆ ಆರ್ಟ್ ಅಲ್ಲಿ. ಪೇಂಟಿಂಗ್ ನಲ್ಲಿ ವಾಟರ್ ಕಲರ್ ಇಂಪಾರ್ಟೆಂಟ್. ನೀವೇನು ಬರೀ ಲ್ಯಾಂಡ್ಸ್ಕೇಪ್ ಮಾಡ್ತೀರಾ? ಪೋರ್ಟ್ರೈಟ್ಸ್ ಎಲ್ಲ ಮಾಡಿದೀನಿ. ಲ್ಯಾಂಡ್ಸ್ಕೇಪ್, ಪೋರ್ಟ್ರೈಟ್ಸ್ ಎಲ್ಲ ವರ್ಕು ಮಾಡ್ಬೋದು. ವಾಟರ್ ಕಲರ್ ಲ್ಯಾಂಡ್ಸ್ಕೇಪ್ ಮಾಡ್ಬೋದು, ಪೋರ್ಟ್ರೈಟ್ ಮಾಡ್ಬೋದು, ಕಾಂಪೋಸಿಷನ್, ಇದೆಲ್ಲ ಪೋರ್ಟ್ರೈಟ್ಸ್ ಇದೆ. ಲೈವ್ ವರ್ಕ್ ಇರಲಿಲ್ಲ ಅಂದ್ರೆ ಇದು ಪೊಲೀಸ್ ಅವ್ರದ್ದು. ಹೌದು, ಲೈವ್ ನಾನು ಡ್ರಾಯಿಂಗ್ ಮಾಡ್ಕೊಂಡು ಒಂದಿಷ್ಟು ವರ್ಕ್ ಮಾಡಿ ಮುಗಿಸ್ತೀನಿ. ಆಮೇಲೆ ಕೆಲವರಿಗೆ ಎದುರುಗಡೆನೆ ಕುಂತು ನನ್ನ ಬರಿ ಅಂತ ಭಾಳ ಜನ ಇಷ್ಟಪಡ್ತಾರೆ. ಫೋಟೋ ಕೊಟ್ಟು ಸ್ಟುಡಿಯೋಗೆ ಫೋಟೋ ತೆಗಿಸಿ ಬಂದ್ರೆ ಫೋಟೋ ಪ್ರಿಂಟ್ ಅದೇನು ದೊಡ್ಡದಲ್ಲ. ನಾವು ಅವ್ರ ಮುಂದೆ ಕೂಡಿಸ್ಕೊಂಡು ಮಾಡಿ ಕೊಟ್ಟಾಗ ಸಂತೋಷ ಬೇರೆ ಇರುತ್ತೆ. ನಾನು ನೋಡಿ ತೆಗೆದ್ರು, ನಾ ಇದ್ದಂಗ ಬರೆದ್ರು, ಆ ಸಂತೋಷ ಬೇರೆ ಆಯ್ತು. ಅದಕ್ಕೆ ಬೆಲೆ ಕಟ್ಟಕ್ಕಾಗಿಲ್ಲ ನಿಮ್ಗೆ.
ಫೋಟೋ ಸ್ಟುಡಿಯೋ ಒಳಗೆ ಬೆಲೆ ಕಟ್ತೀರಿ, ಇಷ್ಟಕ್ಕ ಕೊಡ್ತೇನೆ ಅಂತೇಳಿ ಲೈವ್ ತೆಗೆದಾಗ ನಿಮಗೆ ಬೆಲೆ ಕಟ್ಟಕ್ಕೆ ಬರಂಗಿಲ್ಲ, ಮಾತು ನಿಲ್ತತಿ, ಅಲ್ಲಿ ಭಾವನೆಗೆ ಬೆಲೆ ಸಿಗ್ತದೆ. ಅವಾಗ ಇದಕ್ಕೆ ಎಷ್ಟು ಕೊಟ್ಟರು ಕಮ್ಮಿ ಅನ್ನೋ ಮೆಂಟಾಲಿಟಿ, ನಮ್ಮ ಫೀಲಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಏನು ಕೊಟ್ಟರು ಕಮ್ಮಿ, ನಾ ಹೆಂಗೆ ಕೂತಿದ್ದು ಹಂಗೆ ತೆಗ್ದ, ಈ ಒಂದು ಫೀಲಿಂಗ್ಸ್ ನಾವು ಈ ಪೋರ್ಟ್ರೈಟಲ್ಲಿ ನೋಡ್ತೀವಿ. ಆಮೇಲೆ ಇನ್ನೊಂದು ಸರ್, ಈಗ ನೀವು ಈ ವಾಟರ್ ಕಲರ್ನ ಒಂದ್ಸಲ ಕಲಿಸ್ಕೊತೀರ, ಹೌದು, ಮತ್ತೆ ಮತ್ತೆ ಪದೇ ಪದೇ ಕಲಿಸಕ್ಕಾಗಲ್ಲ. ನೀವು ಮಿಕ್ಸಿಂಗ್ ಏನ್ ಬೇಕಾದನ್ನ ಅಲ್ಲೇ ಮಾಡ್ಕೊಂಡು ಮಾಡ್ಬೇಕಷ್ಟ. ಮತ್ತವು ಇದ ಕಲರ್ ಹೊಳ್ಳಿ ಇದ್ರ ಮೇಲೆ ಮಾಡಿದ್ರೆ ಇದು ಆಗಂಗಿಲ್ಲ, ಹೋತು. ಇಲ್ಲ, ಸಾಲಿಲ್ಲ ನನಗೇನು ಕಲಿಸ್ಕೊಂಡಿದ್ದು ಸಾಲಿಲ್ಲ. ಅಲ್ಲ, ಅವಾಗ ನೀವು ವೆಟ್ ಇದ್ದಾಗನ ಮಾಡ್ಕೋಬೇಕು, ಹಸಿ ಇರುವಾಗ್ಲೇನ. ಓಕೆ, ಅದು ಆರೋದ್ರೊಳಗನ ಮಾಡಿ ಮತ್ತೆ ತಗೋಬೇಕು. ಅದೆಲ್ಲ ಡ್ರೈ ಆದ್ಮೇಲೆ ಮತ್ತೆ ಇದ ಕೋಟ್ ಇದ್ರ ಮೇಲೆ ಹಾಕಿದ್ರೆ ಚೇಂಜ್ ಆಗ್ತದ್ರಿ, ಅದ್ರದ್ದು ಬ್ಯೂಟಿ ಚೇಂಜ್ ಆಗ್ತತಿ, ಎಫೆಕ್ಟ್ ಚೇಂಜ್ ಆಗ್ತದೆ, ಡಲ್ ಹಾಕೊಂತ ಹೋಗ್ತದೆ ಕಲರ್, ಕ್ವಾಲಿಟಿ ಕಮ್ಮಿ ಮಾಡ್ಕೊಂತ ಹೋಗ್ತತಿ. ಯಾಕಂದ್ರೆ ಈ ಕಪ್ಪಿದೆ ಹಣೆ ಕೆಳಗಡೆ ಸ್ವಲ್ಪ ಅದು ಶೇಡ್ಸ್, ಅವಾಗ ನೀವು ಡಾರ್ಕ್ ಹಾಕೋಬೇಕಾಗ ಫಸ್ಟ್ ಮಾಡುವಾಗನ ಡಾರ್ಕ್ ಮಾಡ್ಕೊಬಿಡ್ಬೇಕು, ಒಂದ ಟಿಂಟಲ್ಲೇ ಬರೋ ತರ ನೋಡ್ಕೋಬೇಕು. ಆಗ ಆ ಫ್ರೆಶ್ನೆಸ್ ಉಳಿತೈತಿ ನಮಗೆ ಇದ್ರಲ್ಲಿ. ಈ ಮ್ಯಾಜಿಕ್ ನಿಮಗ್ ಬಂದ್ರ ನೀವು ಯಾವ ಕಲಾಕೃತಿ ಆದ್ರೂ ಮಾಡಬಹುದು. ಇದು ಒಂದು ಮ್ಯಾಜಿಕ್ ಅಂತೀವಿ, ಮ್ಯಾಜಿಕ್ ಇದ್ದಂಗಿರೋದು. ಇದನ್ನ ಕಲಿಬೇಕು. ಅವ್ರು ಕಲ್ತ್ರ ಏನಾದ್ರೂ ಮಾಡ್ಬೋದು. ಆ ಹುಡುಗ ಯಾರು ಆರ್ಟ್ ಕಲಿತನಂತ ಬರ್ತಾರೋ ಅವರಿಗೆ ನಾ ಹೇಳ್ತೇನೆ, ನೀವು ಫಸ್ಟ್ ಡ್ರಾಯಿಂಗ್ ಮಾಡ್ರಿ, ನೆಕ್ಸ್ಟ್ ವಾಟರ್ ಕಲರ್ ಮಾಡ್ರಿ, ಆಮೇಲೆ ಏನ್ ಬೇಕಾದ್ ಮಾಡ್ಕೊಡ್ರಿ. ನೀವು ಅಬ್ಸ್ಟ್ರಾಕ್ಟ್ ಮಾಡ್ತಿರೋ, ಮಾಡರ್ನ್ ಆರ್ಟ್ ಮಾಡ್ತಿರೋ, ಕ್ರಿಯೇಟಿವ್ ಮಾಡ್ತಿರೋ, ಇನ್ನೇನಾರ ಸಬ್ಜೆಕ್ಟ್ ಮಾಡ್ತಿರೋ, ನೀವೇನೋ ಎನಿವೆ ಫೋಕ್ ಆರ್ಟ್ ಮಾಡ್ತಿರೋ, ಏನಾರ ಮಾಡ್ಕೊರಿ. ಅದಕ್ಕೆಲ್ಲದಕ್ಕೂ ಮೂಲ ತಾಯಿ ಇದೆ, ವಾಟರ್ ಕಲರ್ ಡ್ರಾಯಿಂಗ್. ಇಷ್ಟು ಬೇಸ್. ಇದನ್ನ ಪರ್ಫೆಕ್ಟ್ ಯಾರು ಕಲಿತಾರ ಒಳ್ಳೆ ವರ್ಕ್ ಮಾಡ್ಬೋದು, ಒಳ್ಳೆ ಆರ್ಟಿಸ್ಟ್ ಅವ್ರು ಆಗ್ತಾರೆ ಈ ಇದ್ರಲ್ಲಿ. ಆಮೇಲೆ ನೀವು ಧಾರವಾಡದಲ್ಲಿ 2 ವರ್ಷ ನಿರಂತರವಾಗಿ ಇದೇ ಅಭ್ಯಾಸ ಆಗಿತ್ತು. ನಂದು 7 ವರ್ಷ ಆಗಿದೆ ರೀ. 2 ವರ್ಷ ಅಲ್ಲ, 7 ವರ್ಷ ಮುಗಿಸಿದ್ದೇನ್ರಿ ನನಗೆ. DMC ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ ಪೇಂಟಿಂಗ್, ಆರ್ಟ್ ಮಾಸ್ಟರ್ ಡಿಪ್ಲೊಮಾ, 5th ಇಯರ್, ಗೌರ್ಮೆಂಟ್ GD ಅಂತ ಒಂದು ಕೋರ್ಸ್ ಇತ್ತು ಇವಾಗ, ಗೌರ್ಮೆಂಟ್ ಡಿಪ್ಲೊಮಾ ಅಂತ ಹೇಳಿದ್ರೆ ಹೆಸರು, ಅದೊಂದು 6 ವರ್ಷ. ಆಮೇಲೆ ಬ್ಯಾಚುಲರ್ ಆಫ್ ಫೈನ್ ಆರ್ಟ್ ಅದು 1 ವರ್ಷ, ಮಾಸ್ಟರ್ ಡಿಗ್ರಿ 1 ವರ್ಷ. ಈ 7 ವರ್ಷ ಟೋಟಲಿ ಈ ಕಲಾ ಅಭ್ಯಾಸ ಮಾಡಿದ್ದೀನಿ. ಧಾರವಾಡದಲ್ಲೇ ಮಾಡಿದ್ದೀನಿ. 1 ವರ್ಷ ಗದಗದಲ್ಲಿ ಮಾಡಿದ್ದೀನಿ ಮಾಸ್ಟರ್ ಡಿಗ್ರಿ. ಗದಗಿನ ವಿಜಯ ಕಲಾ ಮಂದಿರದಲ್ಲಿ 1 ವರ್ಷ ಮಾಡಿದೆ. ಇನ್ನೊಂದು ವರ್ಷ ಮಾಡೋಕ್ಕಾಗಲಿಲ್ಲ, ನನಗೆ ಬಿಟ್ಟೆ. ಮಾಸ್ಟರ್ ಡಿಗ್ರಿವರೆಗೆ ಅದರಲ್ಲಿ ನಾ ಅಧ್ಯಯನ ಮಾಡಿ 7 ವರ್ಷ ನಿರಂತರ. ಅದು ಹೆಂಗೆ ಮಾಡಿದ್ವಿ ಅಂದ್ರೆ ಅದ ಬದುಕನ್ನ ಕಟ್ಕೊಂಡು ಮಾಡಿದೀವಿ. ಅದ್ರಾಗ ನಾವು ದುಡ್ದು ಕೆಲಸ ಮಾಡಿ ಇದನ್ನ ಕಲ್ತಿರೋದ್ರ ನಾವು. ಅದೇ ನಿಮ್ಗೆ ಮೊದಲು ಹೇಳಿದೆ, ಡ್ರಾಯಿಂಗ್ ಟೀಚರ್ ಒಬ್ರು 1 ವರ್ಷಕ್ಕಾಗುವಷ್ಟು ಮೆಟೀರಿಯಲ್ಸ್ ಕೊಟ್ಟರು. ತದನಂತರ 2ನೇ ವರ್ಷಕ್ಕೆ ನಾನು ಸ್ವಂತ ದುಡ್ದು ಕಲಿಯುವ ಸಾಮರ್ಥ್ಯ ನನಗೆ ಬಂದ್ಬಿಡ್ತು. ಅವ್ರ ಗುರುಗಳು ಹಂಗೆ ಹರಿಸಿದ್ರು. ಹೌದು, ಹೇಳಿದ್ರು, ನಾ ಇದೊಂದು ವರ್ಷ ಕೊಡ್ತೇನೆ, ಮುಂದಿನ ಸಲ ನೀ ದುಡ್ದು ಮಾಡ್ತಿ. ಅದು ಆಟೋಮೆಟಿಕ್ಲಿ ಅಲ್ಲಿ ಬಂದ್ಬಿಡ್ತು. ಯಾಕಂದ್ರೆ ಅಲ್ಲಿ ಬ್ಯಾನರ್ ಬರೀತಿದ್ದೀವಿ ಅವಾಗ, ಪ್ರಿಂಟ್ ಇರ್ಲಿಲ್ಲ, ಬರೆಯೋದ್ ಕೈಯಿಂದ ಪ್ರಿಂಟ್ ಇರ್ಲಿಲ್ಲ, ಬ್ಯಾನರ್ ಬರೀತಿದ್ವಿ. ಆಮೇಲೆ D.Ed ಕಾಲೇಜ್ ಹುಡುಗರು ಟೀಚಿಂಗ್ ಏಡ್ ಇದ್ದು ಅವಾಗ ಚಾರ್ಟ್ ತೋರಿಸಿ ಪಾಠ ಮಾಡೋ ಪರಂಪರೆ ಇತ್ತಾಗಿಲ್ಲ. ಈಗ ಏನಾಯ್ತಲ್ಲ, ಪ್ರಿಂಟ್ ತರ್ತಾರೆ, ನಾವು ಗೊತ್ತಿಲ್ಲ ನನಗೆ. ಹಾಗಿರ್ಲಿಲ್ಲ. ಆಗ ನಾವ ಬರೆದು ಕೊಟ್ಟದ್ದ ಚಿತ್ರ ತಗೊಂಡೋಗಿ ತೋರಿಸಿ ಮಾಡ್ಬೇಕಿತ್ತು, ಪ್ರಿಂಟ್ ಇರ್ಲಿಲ್ಲ ಆಗ ನಾವು 3 ರೂಪಾಯಿಗೋ 2 ರೂಪಾಯಿಗೊಂದು 5 ರೂಪಾಯಿಗೊಂದು ಚಾರ್ಟ್ ಮಾಡಿ ಕೊಡ್ತಿದ್ವಿ. ಚಾರ್ಟ್ ಮಾಡುವಾಗ ಆಗ ನಾವೊಂದು ಕಲರ್ ಬಳಸಿದ್ರು, ಬಹಳಷ್ಟು ಚಾರ್ಟ್ ಮಾಡ್ಬೇಕಲ್ಲ. ಈ ವಾಟರ್ ಕಲರ್ ನಮಗೆ ಗಿಟ್ಟಿರ್ಲಿಲ್ಲ, ರೊಕ್ಕ ಅಷ್ಟಾಗ್ತಿರ್ಲಿಲ್ಲ. ಅಡಿಗೆಗೆ ಹಾಕೋ ಫುಡ್ ಕಲರ್ ಬರುತ್ತೆ ಗೊತ್ತನ್ರಿ, ಅದನ್ನ ಯಾರು ಬಳಸಿ ವರ್ಕ್ ಮಾಡ್ತಾರಲ್ಲ ಗೊತ್ತಿಲ್ಲ. ಅಲ್ಲಿ 7 ವರ್ಷದ ನಿರಂತರ ಈ ಟ್ರೈನಿಂಗ್ ಪ್ರಯಾಣ, ಇದು ಹಂಗ ಹೋಗ್ತದೆ ಜರ್ನಿ. 7 ವರ್ಷದವರೆಗೆ ಇದನ್ನ ಅಭ್ಯಾಸ ಮಾಡ್ತೇನೆ ನಾನು ಅಲ್ಲಿ DMC. ಹೌದು, ಪೇಂಟಿಂಗ್ನಾಗ ಅದ್ರ ಎಲ್ಲ ಸಬ್ಜೆಕ್ಟ್ ಅದ್ರೊಳಗೆ ಬಂದ್ಬಿಡ್ತಾವೆ. ಸುಮಾರು ಸಬ್ಜೆಕ್ಟ್ ನಿಮ್ಮ ಪೇಂಟಿಂಗ್ ಒಳಗೆ. ಬರೀ ಪೇಂಟಿಂಗ್ ಅಂದ್ರೆ ಬರೀ ಒಂದೇ ಪೇಂಟಿಂಗ್ ಇರಲ್ಲ, ಅದರಲ್ಲಿ ಕಾಂಪೋಸಿಷನ್ ಅಂತ ಬರುತ್ತೆ, ವಾಟರ್ ಕಲರ್ ಬರುತ್ತೆ, ಪೋಸ್ಟರ್ ಕಲರ್, ಆಯಿಲ್ ಕಲರ್, ಏನು ಭಾಳಷ್ಟು ಮೀಡಿಯಾಗಳು ಅದರಲ್ಲಿ ಬಂದ್ಬಿಡುತ್ತೆ. ಅವನ್ನೆಲ್ಲಾನು ನಾವು ಸ್ಟೂಡೆಂಟ್ ಲೈಫಲ್ಲೇನೆ ಕಲಿಬೇಕಾಗ್ತದೆ. ಅದಾದ್ಮೇಲೆ ಆರ್ಟಿಸ್ಟ್ ಅಂತೇಳಿ ಜನ ಕನ್ಸಲ್ಟ್ ಮಾಡಬೇಕು. ನಾನು ಆರ್ಟಿಸ್ಟ್ ಅಂತ ಯಾವಾಗೂ ಹೇಳ್ಕೋಬಾರ್ದು, ಬೇರೆ ಜನ ಹೇಳಬೇಕು. ಕಲಾವಿದರ ಅಲ್ದಿರೋ ಜನ ನಮ್ಮನ್ನು ಯಾವಾಗ
ಇವ್ರು ಕಲಾವಿದ್ರು ಅಂತ ಹೇಳ್ತಾರೋ ಅವಾಗ ನಾವು ಕಲಾವಿದ್ರು ಅಂತ ಹೇಳ್ಕೋಬಹುದು. ಅಲ್ಲಿವರೆಗೆ ನಾನೇ ಹೇಳ್ಬಾರ್ದು ನಾನು ಕಲಾವಿದನು ಅಂತ ನನ್ನಂಟಕ್ಕೆ ನಾ ಹೇಳ್ಬಾರ್ದು. ಜನನ ಕನ್ಸಲ್ಟ್ ಮಾಡ್ಬೇಕು. ಇವ್ರು ಹೌದು, ಇವ್ರು ಕಲಾವಿದರು, ಇವ್ರನ್ನ ಆರ್ಟಿಸ್ಟ್, ಈ ಕಲೆಗಳು ಇತ್ತನಿಗೆ ಗೊತ್ತವನ ಒಂದು ಜನ ಗುರುತಿಸಿದಾಗ ನಾವು ಕಲಾವಿದರಾಗ್ತೀವಿ.